ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ವನಗೋಡು. ಕೋಗಿಲು ಕ್ರಾಸ್ನಲ್ಲಿ ಮನೆ ಕಳೆದುಕೊಂಡಂಥ ಎಲ್ಲ ನಿರಾಶ್ರಿತರಿಗೆ ಈಗ ಅಲ್ಲಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿ ಅವರಿಗೆ ಮತ್ತೆ ಸರ್ಕಾರದಿಂದ ವಸತಿ ಯೋಜನೆ ಸಿಗ್ತಾ ಇದೆ. ಮನೆ ಕಳೆದುಕೊಂಡ 167 ಮಂದಿಗೆ 167 ಕುಟುಂಬಕ್ಕೂ ಕೂಡ ಸರ್ಕಾರವೇ ಫ್ಲಾಟ್ಗಳನ್ನು ನೀಡ್ತಾ ಇದೆ. ಈ ಯೋಜನೆ ಏನಪ್ಪಾ ಅಂತಂದ್ರೆ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ನಿರ್ಮಾಣ ಯೋಜನೆ ಅಥವಾ 1 ಲಕ್ಷ ಗೃಹ ನಿರ್ಮಾಣ ಯೋಜನೆ ಅಡಿಯಲ್ಲಿ ಈ 167 ಕುಟುಂಬಕ್ಕೂ ಕೂಡ ಅಂದ್ರೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಮುಖ್ಯಮಂತ್ರಿಗಳು ಮನೆಯನ್ನು ಕೊಡೋದಕ್ಕೆ ಒಪ್ಪಿದ್ದಾರೆ. ಸೊ ಸುಮಾರು 300 ಕುಟುಂಬಗಳಿದ್ವು ಈ ಲೇಔಟ್ನಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಕೋಗಿಲು ಬಳಿಯ ಫಕೀರ್ ಲೇಔಟ್ ಇದು. ಸೊ ಅದರಲ್ಲಿ ಬಹಳಷ್ಟು ಜನ ನಿರಾಶ್ರಿತರಾದರೆ ಇನ್ನು ಕೆಲವರು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ವೆಬ್ಸೈಟ್ ವ್ಯೂ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಅಥವಾ ಏರಿಯಲ್ ವ್ಯೂ ಅಂತ ನೋಡಿದಂಥ ಸಂದರ್ಭದಲ್ಲಿ ಕೇವಲ 3-4 ವರ್ಷದಿಂದ ಈ ಕಡೆ ಆ ಮನೆಗಳೆಲ್ಲವೂ ಕೂಡ ನಿರ್ಮಾಣ ಆಗಿದ್ದು ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಕಂದಾಯ ಇಲಾಖೆಯ ದಾಖಲೆ ಮತ್ತು ಏರಿಯಲ್ ವ್ಯೂ ಎರಡನ್ನೂ ಅಧಿಕಾರಿಗಳು ಇಟ್ಕೊಂಡು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 4 ವರ್ಷದಿಂದ ಈಚೆ ನಾಯಿ ಕೊಡೆಗಳಂತೆ ಮನೆಗಳು ಹುಟ್ಕೊಂಡು ಬರ್ತಾವಲ್ಲಿ. ಏಕಾಏಕಿ ಸುಮಾರು 300ಕ್ಕೂ ಅಧಿಕ ಮನೆಗಳು ನಿರ್ಮಾಣ ಆಗ್ತವೆ. ಸರ್ಕಾರ ಸೂಚನೆ ನೀಡಿದೆ ಅವರಿಗೆ. ಇದೇ ಜನವರಿ 1ರಂದು ಬೈಯಪ್ಪನಹಳ್ಳಿ ಬಳಿ ಸರ್ವೆ ನಂಬರ್ 34ರಲ್ಲಿ ಅಲ್ಲಿ 15 ಎಕರೆಯಲ್ಲಿ ವಸತಿ ಸಮುಚ್ಚಯಗಳು ಈಗಾಗಲೇ ಇದ್ದಾವೆ. ಸಾರ್ವಜನಿಕರಿಗೂ ಕೂಡ ಕೆಲವು ಅವಕಾಶಗಳಿದ್ದಾವೆ ಅಲ್ಲಿ ವಸತಿ ಸಮುಚ್ಚಯಗಳನ್ನು ತೆಗೆದುಕೊಳ್ಳೋದ್ರಲ್ಲಿ. ಅದರಲ್ಲೂ ಮುಖ್ಯವಾಗಿ ಕಡಿಮೆ ದರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಸಾಮಾನ್ಯ ವರ್ಗ ಹೀಗೆ ಬೇರೆ ಬೇರೆ ವರ್ಗಕ್ಕೂ ಕೂಡ ಆ ಮನೆಗಳು ಹಸ್ತಾಂತರ ಆಗ್ತವೆ. ಆದರೆ ಈ ನಿವಾಸಿಗಳೇನಿದ್ದಾರಲ್ಲ ಇವರಿಗೆ ನಾಮಿನಲ್ ಫೀಸ್ ಅಂತ ಇದೆ. ಆ ನಾಮಿನಲ್ ಫೀಸನ್ನು ಕಟ್ಟೋದಕ್ಕೆ ಜಮೀರ್ ಅಹಮದ್ ಅವರು ಒಪ್ಕೊಂಡಿದ್ದಾರೆ. ಈ ಎಲ್ಲ 167 ಕುಟುಂಬಕ್ಕೂ ಕೂಡ ತಾನೇನು ಫೀಸನ್ನು ಕಟ್ಟಬೇಕಲ್ಲ ಅಥವಾ ತಾವು ಭರಿಸುವ ವೆಚ್ಚವನ್ನು ಜಮೀರ್ ಅಹಮದ್ ಖಾನ್ ಅವರೇ ಭರಿಸ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಅಲ್ಲಿ ಇರ್ತಕ್ಕಂಥ ಬಹುತೇಕ ಮಂದಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥವರು. ಅವರೇ ಹೇಳ್ಕೊಳ್ಳುವಂತೆ ಕಾಂಗ್ರೆಸ್ ವೋಟರ್ಗಳು ಹೌದು. ಯಾಕೆಂದರೆ ಅವ್ರ ಬಳಿ ಒಂದಿಷ್ಟು ದಾಖಲೆಗಳು ಕೂಡ ಇದ್ದಾವೆ. ಮನೆಯ ದಾಖಲೆಯನ್ನು ಹೊರತುಪಡಿಸಿ ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ ಅಥವಾ ಇನ್ನಿತರ ಕೆಲವು ಡಾಕ್ಯುಮೆಂಟ್ಗಳನ್ನು ಕೂಡ ಅಲ್ಲಿ ನಿವಾಸಿಗಳು ಹೊಂದಿದ್ದಾರೆ. ಸೊ ಈಗ ಇರುವ ಚರ್ಚೆ ಇದಲ್ಲ. ಸೊ ಈ ಚರ್ಚೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಬಹಳ ದೊಡ್ಡ ಒಂದು ಬಿರುಸಿನ ಚರ್ಚೆಗೂ ಕೂಡ ಕಾರಣ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಆಗ್ತಕ್ಕಂಥ ಡೆವಲಪ್ಮೆಂಟ್ಗಳಿಗೆ ಅಥವಾ ಕರ್ನಾಟಕದ ರಾಜ್ಯದಲ್ಲಿ ನಡಿಬೇಕಾದ ಎಲ್ಲ ಸಮಸ್ಯೆಗಳ ಬಗ್ಗೆ ಕೆ.ಸಿ. ವೇಣುಗೋಪಾಲ್ ಅವರು ತಲೆ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅವರು ಇಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಮೂಗು ತೂರಿಸ್ತಾ ಇದ್ದಾರೆ ಅನ್ನೋದು ಈಗಿರುವ ಆರೋಪ. ಕೇರಳ ಸರ್ಕಾರದ ಮುಖ್ಯಮಂತ್ರಿಗಳು ಪಿಣರಾಯಿ ವಿಜಯನ್ ಈ ಹಿಂದೆ ಟ್ವೀಟ್ ಮಾಡಿದ್ರು. ಕೇರಳದ MP MLA ಕೆಲವರೆಲ್ಲ ಭೇಟಿ ನೀಡಿ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಸೆನ್ಸೇಷನಲೈಸ್ ಅಂತ ಹೇಳ್ಬೋದು, ಆ ರೀತಿಯ ಆಗೋದಕ್ಕೆ ಕಾರಣ ಆದರು. ಸೊ ಈಗ ಜನರಲ್ ಸೆಕ್ರೆಟರಿ ಅವರು ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ನೀಡಿಸಿ ಈ ಮನೆಗಳನ್ನು ಕೊಡಿಸ್ತಾ ಇದ್ದಾರೆ. ಹಾಗಾದರೆ ರಾಜ್ಯಾದ್ಯಂತ ಹಲವು ಕಡೆಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಇದೆಯೇ? ಎಲ್ಲ ಕಡೆ ನೀವು ಬುಲ್ಡೋಸರ್ನ ಹಚ್ಚಿದಂಥ ಸಂದರ್ಭದಲ್ಲಿ ಅಥವಾ ಮನೆಗಳನ್ನು ನಿರಾಶ್ರಿತರಾದಂಥ ಸಂದರ್ಭದಲ್ಲಿ ಮನೆಗಳನ್ನು ಡೆಮಾಲಿಷನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದೇ ನಿಯಮವನ್ನು ಪಾಲಿಸ್ತೀರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸೊ ಸರ್ಕಾರ ಹೇಳ್ತಾ ಇದೆ ಇದೊಂದು ವಿಶೇಷ ಪ್ರಕರಣ ಅಂತ. ಆ ಕಡೆ ಬಿಜೆಪಿ ಹೇಳ್ತಾ ಇದೆ 2019ರಲ್ಲಿ ನಿರಾಶ್ರಿತರಾಗಿದ್ದರು ಕೊಡಗಿನಲ್ಲಿ ಸಾಕಷ್ಟು ಜನ. ಪ್ರಕೃತಿ ವಿಕೋಪದಿಂದಾಗಿ ಮನೆಯನ್ನು ಕಳ್ಕೊಂಡಿದ್ರು. ಅಂಥವ್ರಿಗೆ ಇನ್ನೂ ಕೂಡ ಮನೆ ಕಟ್ಕೊಟ್ಟಿಲ್ಲ. ನೀವು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೊರೆಯೋ ಚಳಿಯಲ್ಲಿ ಅವ್ರು ಕಷ್ಟಪಡ್ತಾ ಇದ್ದಾರೆ. ನಿಮಗೆ ಅವ್ರ ಕಷ್ಟ ಕಾಣ್ತಾ ಇಲ್ಲ. ಆದರೆ ನಿಮ್ಮ ವೋಟರ್ಸ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಪಸಂಖ್ಯಾತ ಸಮುದಾಯವನ್ನು ಓಲೈಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನೋದು ಬಿಜೆಪಿಯ ಆರೋಪ. ಈಗೇನು ಮನೆ ಹಸ್ತಾಂತರ ಮಾಡ್ತಾ ಇದ್ದಾರಲ್ಲ ಈ ಮನೆಯ ಅಂದರೆ ವೆಚ್ಚ, ಅದಕ್ಕೆ ಅಂದರೆ ಕಡಿಮೆ ವೆಚ್ಚದಲ್ಲೇ ಹೇಳೋದಾದರೆ ಅಂದರೆ ನಿರ್ಮಾಣ ವೆಚ್ಚ ಅಷ್ಟೇ ನೋಡೋದಾದರೆ 11.20 ಅಂದರೆ 11,20,000 ಖರ್ಚಾಗಿದೆ ಒಂದೊಂದು ಮನೆಗೆ. ಅದು ಕೂಡ ಎಲ್ಲ ವಸತಿ ಸಮುಚ್ಚಯ ಅಪಾರ್ಟ್ಮೆಂಟ್ ಪ್ರದೇಶ. ಅಲ್ಲಿ 167 ಕುಟುಂಬಕ್ಕೆ ಮನೆ ಕೊಡ್ತಾ ಇದ್ದೀರಿ. ಕೆ.ಸಿ. ವೇಣುಗೋಪಾಲ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಹೀಗೆ ಮನೆಯನ್ನು ಕೊಟ್ಟರೆ ರಾಜ್ಯದಾದ್ಯಂತ ಇರುವಂಥ ನಿರಾಶ್ರಿತರಿಗೆ ಏನು ವ್ಯವಸ್ಥೆ ಕಲ್ಪಿಸಿದಿರಿ ಅನ್ನೋದು ಬಿಜೆಪಿಯ ವಾದ ಆಗಿದೆ. ಸೊ ಒಂದು ಸ್ಪಷ್ಟ, ಈ ಹಿಂದೆ ಕೆಲವು ಅಧಿಕಾರಿಗಳ ಮೀಟಿಂಗ್ನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದ್ದಿದ್ದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಪಕ್ಷದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಅವರು ಸ್ವತಂತ್ರರು. ಯಾಕೆಂದರೆ ಕಾಂಗ್ರೆಸ್ನ
ಉಸ್ತುವಾರಿ ಕೂಡ ಆಗಿದ್ದಾರೆ, ಕರ್ನಾಟಕ ಉಸ್ತುವಾರಿ ಕೂಡ ಆಗಿದ್ದಾರೆ. ಹರಿಯಾಣ ರಾಜ್ಯದವರು ಆದರೂ ಅವರಿಗೆ ಕರ್ನಾಟಕದಲ್ಲಿ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಕನ್ನಡ ಒಂದು ಅಕ್ಷರ ಬರಲ್ಲ ಅವರಿಗೆ, ಆ ಪ್ರಶ್ನೆ ಬೇರೆ. ಆದರೆ ಪಕ್ಷದ ನಿರ್ಧಾರವನ್ನು ಅವರು ತೆಗೆದುಕೊಳ್ಳಿ, ಅಧಿಕಾರಿಗಳನ್ನ ಮೀಟಿಂಗ್ ಮಾಡೋದಕ್ಕೆ ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ ಮತ್ತು ಕಾನೂನಲ್ಲೂ ಅದಕ್ಕೆ ಅವಕಾಶ ಇಲ್ಲ. ಈಗ ಅಗೈನ್ ಮತ್ತೆ ಅದೇ ಪ್ರಶ್ನೆ ಮೂಡ್ತಾ ಇದೆ, ಕಾನೂನಾತ್ಮಕ ವಿಚಾರದಲ್ಲಿ ಅಥವಾ ಸರ್ಕಾರವನ್ನು ನಡೆಸುವ ವಿಚಾರದಲ್ಲಿ ಕೆ.ಸಿ. ವೇಣುಗೋಪಾಲ್ ಮೂಗು ತೂರಿಸಿದ್ದು ಎಲ್ಲರ ಒಂದು ಕೆಂಗಣ್ಣಿಗೂ ಕೂಡ ಕಾರಣ ಆಗಿದೆ. ಸೊ ಕೆಂಗಣ್ಣು ಅನ್ನೋದಕ್ಕಿಂತ ಇದು ವಾಸ್ತವ. ಯಾಕೆಂದ್ರೆ ಪಕ್ಷದ ವಿಚಾರಗಳಲ್ಲಿ ಅವ್ರು ಏನ್ ಬೇಕಾದ್ರೂ ನಿರ್ಧಾರ ತೆಗೆದುಕೊಳ್ಳಿ, ಅವರು ನಾನು ಈಗಾಗಲೇ ಹೇಳಿದೆ, ಅವರು ಸ್ವತಂತ್ರರು ಪಕ್ಷದ ವಿಚಾರದಲ್ಲಿ. ಈ ರೀತಿಯಾದ ಜಾಗದ ವಿಚಾರದಲ್ಲಿ, ಮನೆ ಕಟ್ಕೊಡೋ ವಿಚಾರದಲ್ಲಿ ಅವರು ನಿರ್ದೇಶನ ನೀಡ್ತಾರೆ ಅಂತಂದ್ರೆ ರಾಜ್ಯ ಸರ್ಕಾರ ಇಲ್ಲಿ ಏನ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸೊ ಇವರಿಗೆ ಅವರು ಜನರಲ್ ಸೆಕ್ರೆಟರಿ ಇರ್ಬೋದು, ಇವರ ನಾಯಕರು ಇರ್ಬೋದು, ಎಲ್ಲವೂ ಸರಿ. ಡಿ.ಕೆ. ಶಿವಕುಮಾರ್ ಒಂದ್ ಹಂತಕ್ಕೆ ಅವ್ರನ್ನ ಬಹಳ ಸಮರ್ಥಿಸ್ಕೊಳ್ತಾರೆ. ಕೆ.ಸಿ. ವೇಣುಗೋಪಾಲ್ ನಮ್ಮ ನಾಯಕರು, ಹಾಗಾದ್ರೆ ಬಿಜೆಪಿ ಏನಾದ್ರು ಹೈಕಮಾಂಡ್ ಸೂಚನೆ ನೀಡಿದ್ರು ನೀವು ತೆಗೆದಾಕ್ಬಿಡ್ತೀರಾ ಅನ್ನೋ ಮಾತನ್ನು ಕೇಳ್ತಾರೆ. ಆದ್ರೆ ಆಡಳಿತದಲ್ಲಿರುವಂತ ಪಕ್ಷ ಈ ರೀತಿ ಸಮರ್ಥನೆ ಮಾಡ್ಕೊಳ್ಳೋದು ಎಲ್ಲ ಒಂದ್ ಕಡೆ ಜನರಿಗೂ ಕೂಡ ತಪ್ಪು ಸಂದೇಶವನ್ನು ನೀಡಿದಂಗಾಗುತ್ತೆ. ಕಾರಣ ಏನು ಅಂತಂದ್ರೆ ಅವರು ಯಾವುದೇ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಥವಾ ಪಕ್ಷದ ಹೊರತಾಗಿ ಯಾವುದೇ ಪೊಸಿಷನ್ ನಲ್ಲಿ ಇಲ್ಲ, ಮತ್ತೆ ಅವರು ನಮ್ಮ ನೆರೆಯ ರಾಷ್ಟ್ರದವರು. ಸೊ ಈ ಹಿಂದೆ ಕೇರಳ ರಾಜ್ಯದಲ್ಲಿ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೂ ಕೂಡ ಹೋಗಿದ್ರು. ಈಗ ಮತ್ತೆ ಅಗೈನ್ ಎಲೆಕ್ಷನ್ ಇದೆ, ಈ ವರ್ಷ 2026 ವರ್ಷಾಂತ್ಯದಲ್ಲಿ ಎಲೆಕ್ಷನ್ ಬರುತ್ತೆ. ಸೊ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಇದು ಲಾಭದಾಯಕ ವಿಚಾರ ಆಗಿರ್ಬೋದು. ಯಾಕೆಂದ್ರೆ ಇಲ್ಲಿರುವಂತ ಕೇರಳಿಗರಿಗೆ ಅಥವಾ ಇಲ್ಲಿರುವಂತ ಅಲ್ಪಸಂಖ್ಯಾತರಿಗೆ ತಾನು ಮನೆ ಕೊಡಿಸಿದೆ ಅನ್ನೋದನ್ನ ಹೆಮ್ಮೆಯಿಂದ ಅವ್ರು ಹೇಳ್ಕೋಬಹುದು. ಆದ್ರೆ ಕರ್ನಾಟಕದಲ್ಲಿದ್ದವರು ಇದನ್ನ ಪ್ರಶ್ನೆ ಮಾಡಲೇಬೇಕಾದಂತ ಸಂದರ್ಭ ಈಗ ಬಂದಿದೆ. ಸೊ 4 ವರ್ಷದಿಂದ ಈಚೆ ಅಷ್ಟೂ ಮನೆಗಳು ಹುಟ್ಕೊಳ್ತವೆ ಅಂದ್ರೆ, ಸುಮಾರು 300 ಮನೆಗಳು ಹುಟ್ಕೊಳ್ತವೆ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಇಲ್ಲಿವರೆಗೂ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸೊ ಸರ್ಕಾರ ಹೇಳ್ತಾ ಇದೆ, ಇನ್ನು ಮುಂದೆ ಏನಾದರೂ ಆ ಜಾಗದಲ್ಲಿ ಇರುವಂತ 15 ಎಕರೆ ಜಾಗದಲ್ಲಿ ಮತ್ತೇನಾದ್ರೂ ಒಂದೇ ಒಂದು ಮನೆ ನಿರ್ಮಾಣ ಆದರೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಇದ್ದ ಅಧಿಕಾರಿಗಳ ಮೇಲೆ ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ. ಯಾಕೆಂದ್ರೆ 4 ವರ್ಷದಿಂದ ಅವ್ರಿಗೆ ವೋಟರ್ ಐ ಡಿ ಕೊಟ್ಟಿದ್ದಾರೆ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾರೆ, ಎಲ್ಲ ಕಾರ್ಡ್ಗಳು ಅವ್ರ ಹತ್ರ ಇದೆ, ದಾಖಲೆಗಳಿದೆ ಅಂತ ಆದ್ರೆ ಅಧಿಕಾರಿಗಳಿಗೆ, ಪಾಲಿಕೆ ಅಧಿಕಾರಿಗಳಿಗೆ ಅಷ್ಟು ದಿನ ಅದು ಗೊತ್ತಾಗ್ಲಿಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಜಾಗದ ಹಿನ್ನೆಲೆಯನ್ನು ನೋಡಿದ್ರೆ 15 ವರ್ಷಗಳ ಹಿಂದೆನೆ ನಗರ ಪಾಲಿಕೆಗೆ ಬೆಂಗಳೂರು ಡಿ.ಸಿ ಜಾಗವನ್ನು ಹಸ್ತಾಂತರ ಮಾಡಿರ್ತಾರೆ. ಘನತ್ಯಾಜ್ಯ ನಿರ್ವಹಣೆಗೆ ಅಂತ 15 ಎಕರೆ ಜಾಗವನ್ನು ಮೀಸಲಿಟ್ಟಿರ್ತಾರೆ ಮತ್ತು ಕೆಲವು ಭಾಗದಲ್ಲಿ ಘನತ್ಯಾಜ್ಯವನ್ನು ಕೂಡ ಹಾಕಿರ್ತಾರೆ. ಆದ್ರೆ ಈಗ 4-5 ವರ್ಷದಿಂದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಒಂದ್ ಕಡೆ ಜನರಿಗೇನೋ ವಸತಿ ಸೌಲಭ್ಯ ಅಥವಾ ನಿರಾಶ್ರಿತರಿಗೆ ಕಲ್ಪಿಸ್ಲಿ, ಅದನ್ನ ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಕೆ.ಸಿ. ವೇಣುಗೋಪಾಲ್ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರಿಗೆ ಮಾತ್ರ ಮನೆಗಳನ್ನು ನೀಡಿದ್ರೆ ಉಳಿದೆಲ್ಲರ ಪ್ರಶ್ನೆ ಏನು, ಅಥವಾ ಕೊಡಗು ನಿರಾಶ್ರಿತರ ಪ್ರಶ್ನೆ ಏನು ಅನ್ನೋದು ಈಗ ಮೂಡುವಂತ ಪ್ರಶ್ನೆ. ಒಟ್ಟು ಅಲ್ಲಿರುವಂತ ಮನೆಗಳ ಸಂಖ್ಯೆ 300, ನಿವಾಸಿಗಳ ಸಂಖ್ಯೆ 3000ಕ್ಕಿಂತ ಅಧಿಕ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇವರೆಲ್ಲರದೂ ಕೂಡ ಕರ್ನಾಟಕದ ಮೂಲ ನಿವಾಸಿಗಳನ್ನ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ. ಯಾಕೆಂದ್ರೆ ಕೆಲವರು ಹೇಳ್ತಾ ಇದ್ದಾರೆ 40 ವರ್ಷದಿಂದ ಇದೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು 1-2 ವರ್ಷದಿಂದ ಈಚೆ ಮನೆ ಕಟ್ಕೊಂಡಿದ್ದಾರೆ. ಹಾಗಾದ್ರೆ ಮೂಲ ನಿವಾಸಿಗಳಿಗೆ ಮನೆ ಕೊಡೋದೇನೆ ಕರೆಕ್ಟ್, ತಪ್ಪಂತ ಇಲ್ಲ. ನಮ್ಮ ನಿವಾಸಿಗಳವರು ಅವ್ರಿಗೆ ಮನೆ ಕೊಡಬೇಕು ಅಂತ ಇಟ್ಕೊಳ್ಳೋಣ. ಆದ್ರೆ ವಲಸಿಗರಿಗೆ ಯಾಕೆ ಮನೆ ಕೊಡಬೇಕು ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಅವ್ರಿಗೂ ಏನಾದ್ರೂ ಮನೆ ಕೊಟ್ಟಂತ ಸಂದರ್ಭದಲ್ಲಿ ಇದೊಂದು ಪ್ರಶ್ನೆ ಮೂಡುತ್ತೆ. ಎಲ್ಲಿಂದ ಬೇಕಾದ್ರೂ ಬಂದು ಕರ್ನಾಟಕದಲ್ಲಿ ಜಾಗ ಸಿಗುತ್ತಪ್ಪ ಅನ್ನೋದು ಎಲ್ರಿಗೂ ಒಂದು ಜಗಜ್ಜಾಹೀರಾಗ್ಬಿಡುತ್ತೆ. ಸೊ ಅದೆಲ್ಲದನ್ನು ಕೂಡ ಸರ್ಕಾರ ಈಗ ಪರಿಗಣಿಸಬೇಕಿದೆ. ಕರ್ನಾಟಕದ ಮೂಲ ನಿವಾಸಿಗಳೇ ಆದ್ರೆ ಅವರಿಗೆ ಮನೆ ಕೊಡೋದು ಕರೆಕ್ಟ್, ಆದ್ರೆ ಬೇರೆಯವರಿಗೆ ಕೊಡೋದು ಅಷ್ಟೊಂದು ಸಮಂಜಸ ಅಂತ ಕಾಣ್ತಾ ಇಲ್ಲ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೆ ನೀವೇನಾದ್ರೂ ಸುಮನ್ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ.